ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಸಂತೋಷದಿಂದ ಸ್ವಾಗತಿಸಬೇಕು. ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಇರುವಷ್ಟು ದಿನ ಸಂತೋಷವಾಗಿ ಇರುವುದರ ಜೊತೆಗೆ ಜೀವನದಲ್ಲಿ ಸಾಧನೆ ಮಾಡುವ ಗುರಿಯನ್ನ ಹೊಂದಿದ್ದರೆ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಎಂದು ಸ್ಥಳೀಯ ಪೊಲೀಸ್ ಠಾಣಾಧಿಕಾರಿ ಜಿ ಉಮಾದೇವಿ ಅವರು ತಿಳಿಸಿದರು. ಯಾಕೆಂದ್ರೆ ನಾವು ಎಲ್ಲ ನಮ್ಮ ಮೂಲ ಏನು ಅಂತಂದ್ರೆ ನಾವು ಮೂಲತಃ ಎಲ್ಲಿಂದ ಬಂದಿದ್ದೀವಿ, ಜಾಂಬುವಂತನಿಂದ ಬಂದಿದ್ದೀವಿ. ನಾವು ಜಾಂಬುವಂತನಿಂದ ಬಂದಿರೋದ್ರಿಂದ ನಮಗೆ ಮೋಟಿವೇಶನ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸ್ವಯಂ ಪ್ರೇರಣೆ ನಮ್ಮಲ್ಲಿ ಇಲ್ಲ, ಇನ್ಕ್ಲೂಡಿಂಗ್ ಮೀ. ಸೊ ನಮಗೆ ಮೋಟಿವೇಶನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದನ್ನ ಭಾಳ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ನಾವು ಕರಗತ ಮಾಡ್ಕೊಂಡು ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಫಸ್ಟ್ಗೆ ನಾನು ನನ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ತೀನಿ. ಸುಮಾರು ಸತಿ ನಾನು ಪ್ರಾಂಶುಪಾಲ್ ಸರ್ಗೆ ಹೇಳಿದೆ, ನಾನು ಬರಲಿಕ್ಕೆ ಆಗಲಿಲ್ಲ ಇಲ್ಲಿ ಅಂತಂತ ಹೇಳಿ. ಕೊನೆಗೆ ಅದನ್ನೇ ಹೇಳ್ತಾರೆ, ಸರ್ ಇವತ್ತು ನೀವು ಬಂದ್ರಿ ಅಂತ ಹೇಳಿ. ನಾನು ಬೇಸಿಕಲಿ ಬೆಂಗಳೂರವರು. ನಾವು ಓದಿದ್ದು, ಹುಟ್ಟಿದ್ದು, ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ. ಎಜುಕೇಷನ್ ಸಹ ನಂದು ಬೆಂಗಳೂರಲ್ಲಿ ಆಗಿದ್ದು. ನಾನು MA ಲಿಟ್ರೇಚರ್ ಇಂಗ್ಲೀಷಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀನಿ. ಆ್ಯಂಡ್ ಆಮೇಲೆ ಇದು ನಂದು 4th ಡಿಪಾರ್ಟ್ಮೆಂಟ್, 4ನೇ ಡಿಪಾರ್ಟ್ಮೆಂಟ್. ಫಸ್ಟ್ಗೆ ಐ ವಾಸ್ ಸೆಲೆಕ್ಟೆಡ್, ಚಿಪ್ಪಣೆ ಬೇಡ ನಾನು ಹೇಳ್ತೀನಿ. ಅಂದರೆ ಫಸ್ಟ್ಗೆ ನಾನು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಚೆನ್ನೈಯಲ್ಲಿ ವರ್ಕ್ ಮಾಡಿದೆ. ಅದಾದ ನಂತರ ಸ್ಟೇಟ್ ಗೌರ್ಮೆಂಟ್ ಅಂದರೆ ಸ್ವಲ್ಪ ಫ್ಯಾಮಿಲಿ ಸಿಕ್, ನನಗೆ ಹೋಮ್ ಸಿಕ್ ಜಾಸ್ತಿ. ಹಾಗಾಗಿ ಅದನ್ನು ಬಿಟ್ಟು ಅದಾದ ನಂತರ ಟೌನ್ ಪ್ಲಾನಿಂಗ್ ದಾವಣಗೆರೆಯಲ್ಲಿ ವರ್ಕ್ ಮಾಡಿದೆ. ಅದರ ನಂತರ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಮೈಸೂರಲ್ಲಿ ವರ್ಕ್ ಮಾಡಿದೆ. ಅದರ ನಂತರ ಅದನ್ನು ಬಿಟ್ಟು ಮತ್ತೆ PSC ಆಗಿ ಜಾಯ್ನ್ ಆಗಿದೆ. ಬಟ್ ಎಲ್ಲಾನು ನಂದು ಸೆಲೆಕ್ಷನ್ ಬಂದ್ಬಿಟ್ಟು ಐ ಹ್ಯಾವ್ ಅ ಗುಡ್ ರ್ಯಾಂಕ್. PSIಯಲ್ಲಿ ಐ ಗಾಟ್ ಸ್ಟೇಟ್ ಫಸ್ಟ್ ರ್ಯಾಂಕ್. ಆ್ಯಂಡ್ ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸಲ್ಲಿ 4th ರ್ಯಾಂಕ್ ಸ್ಟೇಟಿಗೆ. ಆ್ಯಂಡ್ ಆಮೇಲೆ ಮತ್ತೆ ಟೌನ್ ಪ್ಲಾನಿಂಗಲ್ಲೂ ಅಷ್ಟೇ ಹ್ಯಾವ್ ಗುಡ್ ಸೆಕ್ಯೂರ್ಡ್ ಗುಡ್ ಮಾರ್ಕ್ಸ್. ಸೊ ಹೀಗೆ ನಾನು ಇದು ನನ್ನ ಜರ್ನಿ. ಇಲ್ಲಿ ಯಾಕೆ ಸ್ಟಾಪ್ ಆದೆ ಅಂತಂದರೆ, ಐ ಲಾಸ್ಟ್ ಯಾವಾಗ ನಾನು ಇದು ಸೆಲೆಕ್ಷನ್ ಆದಾಗ 2018ರಲ್ಲಿ ನಾನು ಸೆಲೆಕ್ಷನ್ ಆಯಿತು. ಅಟ್ ದ ಸೇಮ್ ಟೈಮ್ ನನಗೆ KS ಇಂಟರ್ವ್ಯೂ ಸಹ ಬಂದಿತ್ತು. ನಾವು ಅಂದ್ಕೊಂಡ್ವಿ ಅದಾಗತ್ತೆ, ಸುಮ್ಮನೆ ಇದು ಹೆಂಗಿದೆ ನೋಡೋಣ ಅಂತ ಹೇಳಿ. ಯಾಕಂತಂದರೆ ನನಗೆ ಭಾಳ ಹೊಸತನವನ್ನು ಬಯಸುವಂಥ ಹುಡುಗಿ ನಾನು. ಸುಮ್ಮನೆ ಪ್ಯಾಸಿವ್ ಆಗಿರೋಕ್ಕೆ, ಡೈಲಿ ಬರೋದು, ಡೈಲಿ ಹೋಗೋದು, ಡೈಲಿ ಬದುಕುವಂಥ ಜೀವನ ನನಗೆ ಡೆಫಿನೆಟ್ಲಿ ನನ್ನ ಕೈಲಿ ಆಗೋದಿಲ್ಲ. ಸೊ ಹಾಗಾಗಿ ಬೇರೆ ಜಾಬಿಗೆ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸು, ಓವರ್ ಕಾನ್ಫಿಡೆನ್ಸ್ ಗೊತ್ತಿಲ್ಲ ನನಗೆ. ಆಗತ್ತೇನೋ ಕಾನ್ಫಿಡೆನ್ಸಲ್ಲಿ ನೋಡೋಣ PSC ಹೆಂಗಿರುತ್ತೆ ಅಂತೇಳಿ ಬಂದಂಥವಳು. ಅದಾದ ನಂತರ ಏನಾಗುತ್ತೆ, ಅಂದರೆ ಸಾಂಸಾರಿಕ ಜವಾಬ್ದಾರಿಗಳು, ಅಂದರೆ ನಮ್ಮ ತಂದೆಯವ್ರು ತೀರಿದ್ರು. ಅಂದರೆ ಇದು ಜಾಯ್ನ್ ಆಗಿದ್ದ 4 ತಿಂಗಳಿಗೆ ನಮ್ಮ ತಂದೆ ತೀರಿದ್ರು. ಸೊ ನನ್ನ ಲೈಫ್ ಅಲ್ಲಿ ಸ್ಟಾಪ್ ಆಯಿತು. ನನ್ನ ಲಕ್ ಅನ್ನೋದು ಸಹ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು. ತಂದೆ ಒಂದು ಇಟ್ ಇಸ್ ನಾಟ್ ಆ್ಯಕ್ಚುಲಿ ತಂದೆ ಅಂದರೆ ಒಂದು ಬರೀ ತಂದೆ ಅಲ್ಲ, ಅದು ಅವರೊಂದು ಧೈರ್ಯ. ಅವರು ಬೆಡ್ ಮೇಲೆ ಮಲ್ಕೊಂಡ್ರು ಒಂದು ಧೈರ್ಯ, ಅವ್ರು ನಮ್ಮ ಜೊತೆಲಿ ಮಾತಾಡಲಿಲ್ಲ ಅಂದ್ರೂ ಧೈರ್ಯ. ಒಟ್ಟು ಬದುಕಿರ್ಬೇಕು ಅವನು ಅಷ್ಟೇ. ಹೆಣ್ಮಕ್ಳು, ಪ್ರತಿ ಹೆಣ್ಮಕ್ಳು ಹಾಗೆ ಇದು ಮಾಡ್ತೀವಿ. ಅದಾದ ನಂತರನೂ ಅಷ್ಟೇ ನಾನು ಮತ್ತೆ ಸ್ಟಾಪ್ ಮಾಡಿಲ್ಲ. ಸುಮಾರು ಎಕ್ಸಾಮ್ಸ್ ಬರೆದೆ. ಪಟ್ಟಣದ ಶ್ರೀ MB ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಯೋಜನಾ ಮತ್ತು ಕ್ರೀಡಾ ಮಂಟಪ ಹಾಗೂ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆ, ಉಪನ್ಯಾಸ, ಸಂವಾದ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಕರಡಿಗುಡ್ಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕ ಪ್ರಕಾಶ್ S. ಸುಣಗಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಶೈಕ್ಷಣಿಕ ಮತ್ತು ಸಾಮಾಜಿಕ ಸವಾಲುಗಳ ಕುರಿತು ಗಂಭೀರ ಚರ್ಚೆ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಡಾ BH ಬುಳ್ಳಣ್ಣವರ್ ಮಾತನಾಡಿ, ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾತ್ರ ಅಪಾರವಾದದ್ದು. ಇಂಥ ಸಂಘಟನೆಯು ನಮ್ಮ ಕಾಲೇಜಿನಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದು ಹೆಮ್ಮೆಯ ವಿಷಯ ಎಂದರು. ಧಾರವಾಡ ವಿದ್ಯಾವರ್ಧಕ ಸಂಘದ ವೀರಣ್ಣ ವಡ್ಡೀನ್ ಅವರು ಮಕ್ಕಳೊಂದಿಗೆ ಶೈಕ್ಷಣಿಕ ವಿಷಯಗಳ ಕುರಿತು ಆಪ್ತವಾಗಿ ಸಂವಾದ ನಡೆಸಿದರು. ಕರ್ನಾಟಕದ ವಿಧಾನಸಭೆ ನಮ್ಮ ಕನ್ನಡದ ಶಕ್ತಿ ಕೇಂದ್ರ, ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ. ಅದಕ್ಕೆ ಇದನ್ನ ನಮ್ಮ ಸಂಘವನ್ನ ಕನ್ನಡದ ಗುಡಿ ಅಂತ ಕರೀತೀವಿ. ಕನ್ನಡಿಗರ ಹೃದಯ ಅಂತಕ್ಕಂಥ ಹೆಸರಿನಿಂದ ಕರೀತೀವಿ. ಅದು ಎಷ್ಟು ಕೆಲಸ ಮಾಡೈತಿ ಅಂತಂದ್ರೆ ನೀವು ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮೇಡಮ್ ಅವ್ರು ಹೇಳಿದ್ರಾಗಲೇ 136 ವರ್ಷಗಳ ಇತಿಹಾಸ ಇದೆ. ನೀವೆಲ್ಲ
ಧಾರವಾಡಕ್ಕೆ ಬಂದಿರಿ ಮೊದಲು ಹೇಗೆ ಚೌಕ್ತಿರೋದು ಧಾರವಾಡಕ್ಕೆ ಎಷ್ಟು ಮಂದಿ ನೋಡ್ರಿ ಕೈ ಎತ್ರಿ ವಿದ್ಯಾರ್ಥಿಗಳು ಈಟ ಎತ್ತಿ ನಮ್ಮ ಅರ್ಥ ಮಾಡಿ ನಡಕ ಒಳಗೆ ಬಂದಿದ್ದಾರೆ ಕೈ ಎತ್ರಿ ಎಷ್ಟು ಮಂದಿ ನೋಡಿರಿ ಕೈ ಬಿಡ್ರಿ ದಯವಿಟ್ಟು ವಿದ್ಯಾರ್ಥಿಗಳು ಧಾರವಾಡಕ್ಕೆ ಬಂದ್ರೆ ನಮ್ಮ ವಿದ್ಯಾವರ್ಧಕ ಸಂಘಕ್ಕೆ ಇವತ್ತು ನಿಮ್ಮ ಕಾಲೇಜಿನ ಒಂದು ಪ್ರತಿಷ್ಠಿತೆ ಏನು ಅಂತಂದ್ರೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಜಗತ್ತಿನ ಎಲ್ಲ ದೇಶದವರು ನೋಡ್ತಾರೆ ಲೈವ್ ಐತಿಗ ಅದು ಕಾರ್ಯಕ್ರಮ ಈಗೆಲ್ಲ ಅವರು ಮಾತಾಡಿದ್ರು ನಿಮ್ಮ ಕಡೆ ಅವರು ಹೊಳಿಸಿದ್ರು ಅಟೆಂಡರ್ ಇದೆಲ್ಲ ಜಗತ್ತಿನ ಎಲ್ಲ ದೇಶದವರು ಅಬ್ಸರ್ವೇಷನ್ ಮಾಡ್ತಾರೆ ನಿಮ್ಮನ್ನು ನೀವು ಮನೆಗೆ ಹೋಗಿ ಫೇಸ್ಬುಕ್ ಯುವಜನ ಮತ್ತು ಕ್ರೀಡಾ ಮಂಟಪದ ಸಂಚಾಲಕಿ ವಿಶ್ವೇಶ್ವರಿ ಬಾ ಹಿರೇಮಠ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಾವು ಏನ್ ವಿಷಯ ತಗೊಳ್ಳೋದು, ನಾವು ಮುಂದೆ ಏನ್ ಇರಬೇಕು, ನಾವು ಮುಂದೆ ಏನ್ ಮಾಡಬೇಕು. ನಮ್ಮ ಕಾಲ ಹಿಂಗಿರ್ಲಿಲ್ಲ, ನಮ್ಗೊಂದು ಪದ್ಧತಿ ಇತ್ತು, ಆ ವಿಷಯ ಇರ್ತಿದ್ವು, ಕಲಿತಿದ್ವಿ. ಮುಂದೆ ಏನೇನಾಗಬೇಕು ಅನ್ನೋದು ಆ ಗುರಿ ಸಾಧಿಸೋದಕ್ಕೊಂದು ಜವಾಬ್ದಾರಿ ಇರ್ತಿತ್ತು, ನಾವು ಮಾಡ್ತಿದ್ವಿ. ಅಂತ ದಿನಮಾನಗಳು ನಮಗೂ ಇತ್ತು. ನಿಮಗೆ ಆ ದಿನಮಾನ ಇಲ್ಲ. ಸಮಾಜದೊಳಗೂ ಆಯ್ತು, ಶಿಕ್ಷಣದೊಳಗೂ ಆಯ್ತು, ನಮ್ಮ ಹುಡುಗರು ಇವತ್ತು ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಿದ್ದಾರೆ. ನಿಮ್ಮ ಪ್ರಶ್ನೆಯೊಳಗೆ ನಿಮ್ಮ ಪ್ರಶ್ನೆಗಳು ನಿಮ್ಮೊಳಗ ಹುದುಗಿ ಹೋಗ್ತಿದ್ದಾವೆ. ಕಡೆ ಕೇಳಿ ಬಂದಾದ್ರೆ ಏನು ಕಲಿತೆ ಏನಾಗೋದಕ್ಕೆ ಬಿಡಲಿ, ಸುಮ್ಮ ಅಪ್ಪನ ಹೊಲ ಐತಿ, ಹೊಲ ಮಾಡ್ಕೊಂಡ್ರೆ ಅದು ಅಂತ ಹೊಲ ಕತ್ತೋ ಮಕ್ಕಳು ಅದ. ಏನು ಕಲಿತೆ BE ಮಾಡಿ MTech ಮಾಡಿ ಸಾಫ್ಟ್ವೇರ್ ಆಗಿ ಏನು 24 ತಾಸು ದುಡಿದ್ರಾಗ ಏನು ಅರ್ಥೈತಿ. ಸುಮ್ಮನೆ ಬಾ PG ಅದ ಧಾರವಾಡದಾಗ ಒಂದು ಹೋಟೆಲ್ ತೆಗೆದ್ರೆ ಚಲೋ ಉತ್ಪನ್ನ ಆಗ್ತದೆ, ಇಲ್ಲಿ ಹೋಟೆಲ್ ಕೆಲಸ ಮಾಡಿ ನಾವು ಮಾಡೋಣಂತ ಹೋಟೆಲ್ಗಳನ್ನು ತೆಗೆದಂತ PGಗಳನ್ನು ಓಪನ್ ಮಾಡಿದಂಥ ಎಷ್ಟೋ ಜನ IT BT ಮಕ್ಕಳು ನಮ್ಮ ಎದುರಿಗೆ ಅದ. ಇವುಗಳನ್ನೆಲ್ಲ ನಾವು ನೋಡಿದಾಗ ಇಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ನಿಜವಾಗ್ಲೂ ನಾವು ಯೋಚನೆ ಮಾಡಬೇಕು. ಮೊದಲು ಅಂತಿದ್ವಿ SSLC ಆದಮೇಲೆ, PUC ಆದಮೇಲೆ, PUC ಸೈನ್ಸ್ ತಗೋಬೇಕು. ನಿಮ್ಗೆ ಗೊತ್ತಿರಬೇಕು, ಬಹುಶಃ ಗೊತ್ತಿರ್ಲಿಕ್ಕಿಲ್ಲ. ಒಂದೊಂದು ವಿಷಯ ನಾವು ಒಳ್ಳೆತನದಿಂದ ಆ ಒಂದು ಗೂಗಲ್ಗೆ ಹೋದ್ರೆ ನಿಮಗೆ ಗೊತ್ತಾಗಿರೋದು 200 ವಿಷಯಗಳಿದಾವೆ. ನಾವು ಇವತ್ತೆಷ್ಟು ವಿಷಯ ಕಲಿಯಾಕತ್ತೀವಿ, ಇವೆಲ್ಲವನ್ನು ನಮ್ಮ ಎದುರಿಗೆ ಹಾಕಕ್ಕೆ ಸಾಧ್ಯ ಅದೇ ಇಲ್ಲ. ಕೊನೆಗೆ ಎಲ್ಲಿಗೆ ಬಂದೀವಿ ಅಂದ್ರೆ ಹೋಮ್ ಸ್ಕೂಲಿಗೆ ಬಂದು ನಮಗೆ ಇಷ್ಟ ಬಂದಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಅದರೊಳಗ ಪ್ರವೀಣರಾಗಿ ನಮ್ಮ ಮುಂದಿನ ಭವಿಷ್ಯವನ್ನು ಕಂಡುಕೊಳ್ಳುವಲ್ಲಿ ನಾವು ಯೋಚನೆ ಮಾಡುತ್ತೇವೆ. ಹಾಸ್ಯ ಕಲಾವಿದ ಮಲ್ಲಪ್ಪ ಹೊಂಗಲ್ ಮತ್ತು ಮುಗಳಿಯ ಕಲ್ಮೇಶ್ವರ್ ಜನಪದ ಕಲಾ ತಂಡದವರಿಂದ ತತ್ವ ಪದಗಳ ಗಾಯನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನರಂಜಿಸಿದವು. ಕಾರ್ಯಕ್ರಮದಲ್ಲಿ ರವಿರಾಜ್ ವರ್ಣೇಕರ್, ವಸಂತ್ ಮುಡೇಶ್ವರ್, ವಿನೋದ ಹಡಗಲಿ, ವಿವಿಧ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಡಾ ಕಿರಣ್ ಕುಮಾರ್ ರಾಯರ್ ಕಾರ್ಯಕ್ರಮ ನಿರೂಪಿಸಿದರು. ಬಾಬಣ್ಣ ಬೆಣ್ಣಿ ಸ್ವಾಗತಿಸಿದರು. ಅಣ್ಣಪ್ಪ ರೊಟ್ಟಿಗವಾಡ ವಂದಿಸಿದರು. ಅದ್ಭುತವಾದಂಥ ನೆಲ ಇದೆ ಅಣ್ಣಿಗೇರಿ ಅಂದರೆ. ಅಣ್ಣಿಗೇರಿ ಅಷ್ಟಲ್ಲ, ಗದಗ ಅಂದರೆ ಗದಗ ಜಿಲ್ಲೆ ಅದ್ಭುತವಾದ ನೆಲ. ಯಾಕಂದ್ರೆ ನಾನು ಕೂಡ ಗದಗ ಜಿಲ್ಲೆಯವ, ಗದಗ ಭಾಗದವ. ಸಕ್ಕಲ್ಲಿ ಅಣ್ಣಿಗೇರಿ ಧಾರವಾಡ ಜಿಲ್ಲೆಯಲ್ಲಿದೆ, ಆದರೆ ಗದಗಿಗೆ ಭಾಳ ಹತ್ತಿರವಾದಂಥ ಊರಾಗಿದೆ. ಸೊ ಹಾಗಾಗಿ ನಾನು ಈ ಮಣ್ಣಿನ ಸೊಗಡಿನಲ್ಲೇ ಬೆಳೆದಂಥವನು. ಈ ಅಣ್ಣಿಗೇರಿ ಅಂದರೆ ಇಲ್ಲಿ 2 ಭಾಳ ಮುಖ್ಯವಾದಂಥ ವಿಷಯಗಳು. ಒಂದು, ಈ ಮಣ್ಣು ಮುಖ್ಯವಾದದ್ದು. ಈ ಮಣ್ಣಿನಲ್ಲಿ ಅಮೃತವಿದೆ. ಈ ಮಣ್ಣಿನಲ್ಲಿ ಅಮೃತವಿದೆ, ಅಮೃತದ ಸಾರವಿದೆ. ಅದ್ಭುತವಾದಂಥ ಬೆಳೆಗಳನ್ನು ಬೆಳೆಯುವ ನಾಡಿದೆ. ನಾವು ಬೇರೆ ಬೇರೆ ಕಡೆಗಳಲ್ಲಿ ಹೊಲಗಳಲ್ಲಿ ಬೀಜಗಳನ್ನು ಬಿತ್ತಲಿಕ್ಕೆ ಬಹುತೇಕವಾಗಿ ಆ ಬೀಜಗಳನ್ನು ಇಲ್ಲಿಂದನೇ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಅಷ್ಟು ಅದ್ಭುತವಾದಂಥ ಮಣ್ಣಿನ ಸೊಗಡು ಇರತಕ್ಕಂಥ ಊರು ಈ ಒಂದು ಅಣ್ಣಿಗೇರಿ. ಅದೇ ರೀತಿಯಾಗಿ ಅಣ್ಣಿಗೇರಿ ಅಂದರೆ ನಮಗೆ ಐತಿಹಾಸಿಕ ಒಂದು ಸ್ಥಳ ಇದೆ. ಅಮೃತೇಶ್ವರ, ಶಿವನ ನಾಡು. ಅಮೃತೇಶ್ವರ ಶಿವ ಇರ್ತಕ್ಕಂಥ ನಾಡು, ಅಮೃತೇಶ್ವರ ದೇವಾಲಯ ಇರ್ತಕ್ಕಂಥ ನಾಡು. ನಮಗೆ ಹೊಯ್ಸಳರ ಕಾಲದಲ್ಲಿ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅತ್ಯಂತ ಕುಡಿ ಕಾಸಾಕ ಹರದಕ್ಕಿಗೆ ಹೊರಸಬೇಕು, ಕುಡಿ ಕಾಸಾಕ